ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವರ್ಡ್ಸ್ಗಳನ್ನ ಕಲಿತಾ ಹೋಗೋಣ. ಈ ಹಿಂದೆ ನಾವು ಕ್ಲಾಸಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಕಲ್ತಿದ್ವಿ. ಸೊ ಇವತ್ತು ಚಿಕ್ಕ ಚಿಕ್ಕ ವರ್ಡ್ಸ್ಗಳಿಂದ ಕಲಿತಾ ಹೋಗೋಣ. ತಿನ್ನು. ತಿನ್ನು ಅನ್ನೋದಕ್ಕೆ ಹಿಂದಿಯಲ್ಲಿ ಏನು ಹೇಳ್ತಾರೆ? ಖಾವೋ. ತಿನ್ನು, ಖಾವೋ. ಅದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಆಗಿ ತಿನ್ನುವುದಿಲ್ಲ, ನಹಿ ಖಾವುಂಗ. ತಿನ್ನು, ಖಾವೋ. ತಿನ್ನುವುದಿಲ್ಲ, ನಹಿ ಖಾವುಂಗ. ಸೊ ಈಗ ತಿನ್ನು ಅನ್ನೋದು ನೀನು ತಿನ್ನು ಅಂತ ಹೇಳ್ತಿದ್ದಾರೆ. ಸೊ ತಿನ್ನಿಸು ಅಂದರೆ ನೀನು ತಿನ್ನಿಸು ಅಂತ ಬೇರೆಯವರಿಗೆ ಒಂದು ಇದನ್ನು ಹೇಳೋದು. ತಿನ್ನಿಸು, ನೀನು ತಿನ್ನಿಸು ಅಂತ ಹೇಳ್ತಾರಲ್ಲ. ಸೊ ತಿನ್ನಿಸು, ಖಿಲಾವು, ಸೆಕೆಂಡ್ ಪರ್ಸನ್. ಸೊ ತಿನ್ನು, ಆ ವ್ಯಕ್ತಿ ಅವನೇ ತಿನ್ನೋದು. ತಿನ್ನಿಸು, ಸೆಕೆಂಡ್ ಪರ್ಸನಿಗೆ ಹೇಳೋದು. ತಿನ್ನಿಸು, ಖಿಲಾವು. ತಿನ್ನಿಸುವುದಿಲ್ಲ, ನಹಿ ಖಿಲಾವುಂಗ. ತಿನ್ನು, ಖಾವೋ. ತಿನ್ನುವುದಿಲ್ಲ, ನಹಿ ಖಾವುಂಗ. ತಿನ್ನಿಸು, ಖಿಲಾವು. ತಿನ್ನಿಸುವುದಿಲ್ಲ, ನಹಿ ಖಿಲಾವುಂಗ. ಸೊ ನೆಕ್ಸ್ಟ್ ವರ್ಡ್ಸ್ ನೋಡೋಣ. ಓದು, ಪಡೋ. ಓದು ಅನ್ನೋದಕ್ಕೆ ಹಿಂದಿ ಏನು ಹೇಳ್ತಾರೆ? ಓದು, ಪಡೋ. ಓದುವುದಿಲ್ಲ, ನಹಿ ಪಡೂಂಗ. ಓದಿಸು, ಪಡಾವೋ. ಓದಿಸುವುದಿಲ್ಲ, ನಹಿ ಪಡಾವುಂಗ. ಸೊ ಇಲ್ಲಿ ಆಲ್ರೆಡಿ ನೀವು ಆ್ಯಕ್ಚುಲಿ ಥಿಂಕ್ ಮಾಡ್ತಾ ಹೋಗಿ. ಸೊ ನಹಿ ಪಡೂಂಗ, ನಹಿ ಪಡಾವುಂಗ ಇದೆಲ್ಲ ಪುಲ್ಲಿಂಗದಲ್ಲಿದೆ. ಅದೇ ಸ್ತ್ರೀಲಿಂಗಕ್ಕೆ ಹೋದರೆ ಏನಾಗುತ್ತೆ? ನಹಿ ಪಡೂಂಗಿ, ನಹಿ ಪಡಾವುಂಗಿ ಆ ಥರ ಬರುತ್ತೆ. ಸೊ ಓದು, ಪಡೋ. ಓದುವುದಿಲ್ಲ, ನಹಿ ಪಡೂಂಗ. ಓದಿಸು, ಪಡಾವೋ. ಓದಿಸುವುದಿಲ್ಲ, ನಹಿ ಪಡಾವುಂಗ. ನಾನಿವತ್ತು ತೊಗೊಂಡಿರೋ ಟಾಪಿಕ್ ಕಮ್ಮಿ ಇದೆ, ಬಟ್ ಅದನ್ನು ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡಬೇಕು ಅಂಥೇಳಿ ಟಾಪಿಕ್ ಕಡಿಮೆ ತೊಗೊಂಡಿದ್ದೀನಿ. ಸೊ ಇದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವರ್ಡ್ಸ್ಗಳು. ನೆಕ್ಸ್ಟ್ ವರ್ಡ್ಸ್ಗಳು ನೋಡ್ತಾ ಹೋಗೋಣ. ಓಡು, ಭಾಗೋ. ಓಡು, ಭಾಗೋ. ಓಡುವುದಿಲ್ಲ, ನಹಿ ಭಾಗೂಂಗ. ನಾವೀಗ ಹೇಳ್ತೀವಿ ಓಡು ಅಂತ ಹೇಳ್ತೀವಲ್ವಾ. ಸೊ ಓಡು, ಭಾಗೋ ಅನ್ನೋ ನಾನು ಓಡೋದಿಲ್ಲ ಅಂದರೆ ನಹಿ ಭಾಗೂಂಗ. ಬೇರೆಯವ್ರಿಗೆ ಅವ್ನಿಗೆ ಓಡಿಸು. ಸೊ ಸೆಕೆಂಡ್ ಪರ್ಸನಿಗೆ ಹೇಳ್ತಿದ್ದಾರೆ. ಅವನಿಗೆ ಓಡಿಸು. ಓಡಿಸು, ಭಗಾವೋ. ಓಡಿಸುವುದಿಲ್ಲ, ನಹಿ ಭಗಾವೋ. ನಹಿ ಭಗಾವುಂಗ. ಇದೇ ಗರ್ಲ್ಸಿಗಾದರೆ ಓಡು, ಭಾಗೋ. ಓಡುವುದಿಲ್ಲ, ನಹಿ ಭಗಾವುಂಗಿ. ಊಂಗ ಇರೋದು ಊಂಗಿ ಆಗುತ್ತೆ ಅಷ್ಟೇ. ಸೊ ಬರೆ, ಲಿಖೋ. ಬರೆಯುವುದಿಲ್ಲ, ನಹಿ ಲಿಖೂಂಗ. ಹುಡುಗಿಯಾದರೆ ಬರೆ, ಲಿಖೋ. ಬರೆಯುವುದಿಲ್ಲ, ನಹಿ ಲಿಖೂಂಗಿ. ಬರೆಸು, ಲಿಖಾವೋ. ಬರೆಸುವುದಿಲ್ಲ, ನಹಿ ಲಿಖಾವುಂಗ. ಹುಡುಗಿಯಾದರೆ ನಹಿ ಲಿಖಾವುಂಗಿ. ಬರೆ, ಲಿಖೋ. ಬರೆಯುವುದಿಲ್ಲ, ನಹಿ ಲಿಖಾವುಂಗ. ಬರೆಸು, ಲಿಖಾವೋ. ಬರೆಸುವುದಿಲ್ಲ, ನಹಿ ಲಿಖಾವುಂಗ. ಸೊ ಇಲ್ಲಿ ನೋಡಿ, ಬರೆ ಈಗ ಬರೆ ಅಂತಿದೆ. ಸೊ ನಾನು ಬರೆಯೋದಿಲ್ಲ, ನಹಿ ಲಿಖೂಂಗ. ಸೊ ಊಂಗ ಬಂದಿದೆ. ಇದು ಯಾವ ಕಾಲ? ಭವಿಷ್ಯತ್ ಕಾಲ. ಯಾವ ಕಾಲ? ಭವಿಷ್ಯತ್ ಕಾಲ. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ತೊಗೊಂಡಿರೋ ಟಾಪಿಕ್ ಕಡಿಮೆ, ಬಿಕಾಸ್ ನಿಮಗೆ ಈಸಿಯಾಗಿ ಕೆಲವೊಂದು ವರ್ಡ್ಸ್ ಅರ್ಥ ಆಗಲಿ ಶಾರ್ಟ್ ವಿಡಿಯೋ ಮಾಡೋಣ ಅಂತಲೇ ಟಾಪಿಕ್ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಸೊ ಇದೇ ಥರ ಕೆಲವೊಂದು ವರ್ಡ್ಸ್ಗಳನ್ನ ಮಾಡಿ ಮತ್ತೆ ಸೆಂಟೆನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.